ಸಾಲಿ ಕಲ್ತ್ ಎಷ್ಟು ಸಾಲಿ ಕಲ್ತಾರ? ಸಾಲಿನ ಬರೀ 4ನೇ ಕಲ್ತೀನ್ರಿ ಸರ್. 4ನೇ ಕಲ್ತಾರ ಹಾಡು ಬರ್ತೀರಿ? ಹಾಡು ಬರಿತೀವ್ರಿ, ಎಲ್ಲಾ ಹಾಡು ರೈತರು ಬರಿತೀವ್ರಿ, ವಚನ ಬರಿತೀವಿ, ಈಗ ಮತ್ತೆ ಕವನನು ಬರಿತೀನ್ರಿ, ಅಂತ ಬರ್ತೀರಿ? ಸ್ವಂತ ಬರದಿನ್ರಿ ಇವೆಲ್ಲ. ಎಷ್ಟು ಹಾಡು ಬರ್ತೀರಿ ಇಷ್ಟು? ಈ ಸದ್ದೊಂದು 45 ಹಾಡು ಬೇಡ, ಒಂದು 100 ಗಟ್ಟಲೆ ಅದಾವ್ರಿ ಈ ಸದ್ ಬರ್ದಿದ್ದು. ಹಂತಿಯ ಬಗ್ಸೇವ ಗುಂಪಾಗಿ ನಿಂತೇವೋ ಜಂತರಾಗೋಲ ಕೈಯಾಗೋ, ಏ ಜಂತರಾಗೋಲ ಕೈಯಾಗ ಹಿಡಕೊಂಡು ಸಂತೋಷದಿ ಕಂಕಿ ತಗದೇವೋ. ನಮಸ್ಕಾರ ಶಿಕ್ಷಕರೇ, ಇಲ್ಲಿ ನಮ್ಮ ಜೊತೆ ಒಂದಷ್ಟು ಹಿರಿಯರು ಇದ್ದಾರೆ, ಹಿರಿಯ ಜೀವ ಇದ್ದಾರೆ, ಹಿರಿಯ ರೈತರಿದ್ದಾರೆ. ಈ ರೈತರು ಒಂದಷ್ಟು ಹಂತಿ ಪದಗಳನ್ನ ಹಾಡ್ತಾರೆ. ಅವರು ಹಂತಿ ಪದಗಳು ನನಗಂತೂ ಗೊತ್ತಿಲ್ಲ, ನಿಮಗಂತೂ ಯಾರು ಗೊತ್ತದ ಗೊತ್ತಿಲ್ಲ, ಈಗಿನ ಜನಸಿಗೆ ಏನೂ ಗೊತ್ತಿಲ್ಲ. ಈ ಹಂತಿ ಪದಗಳನ್ನ ಯಾವ ಟೈಮ್ ಹಾಡ್ತಿದ್ರು, ಯಾವ ಬೆಳೆಯೋ ಹಾಡ್ತಿದ್ರು. ಇವನ್ನ ಆಗಿನ ಟೈಮ್ದಲ್ಲಿ ನಾವೀಗ ನಮ್ಮ ಕೈಲಿ ಮೊಬೈಲು ಏನು ಎಂಟರ್ಟೈನ್ಮೆಂಟ್ಗೋಸ್ಕರ ಆಗಿನ ಟೈಮಲ್ಲಿ ಒಂದು ಹಾಡುಗಳನ್ನು ಬಾಯಿಂದ ಅಂತ ಬಂದಂಥ ಜಾನಪದಗಳಾಗಿರ್ಬೋದು, ಈ ಹಂತಿ ಪದಗಳಾಗಿರೋ ನಮ್ಮ ರೈತರಿಂದ ತೆರೆದಂಥ ಹಾಡುಗಳು, ಇವುಗಳನ್ನ ಇವರು ಹಾಡ್ತಾರೆ. ಈ ಅವ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾರೆ, ಯಾವ ಬೆಳೆಗೋಸ್ಕರ ಬೆಳೆಯುವಾಗ ಹಾಡವು, ಇದರಿಂದ ಆಗುವಂಥ ಲಾಭ, ನಮ್ಮ ಜನ್ರೇಷನ್ಗೆ ಬೇಕಾಗಿರೋ ಜ್ಞಾನ, ಅದೆಲ್ಲವನ್ನೂ ಹೇಳ್ತಾರೆ. ಕೇಳಮಣಿ ಮತ್ತು ಪರಿಚಯ ಮಾಡ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಯಾವ ಹೇಳ್ರಿ? ನಮ್ಮದು ಬಿಜಾಪುರ ಜಿಲ್ಲೆ ದೇವರಿಪರಿಗೆ ತಾಲೂಕು, ಚಂದ್ರಕಾಂತ್ ಸಾತಪ್ಪ ಪ್ಯಾಟಿ ಸಾಕಿನ್ ಮಣ್ಣೂರ್ರಿ. ತಾವ ಹಂತಿ ಪದಗಳು ಹಾಡ್ತಾರೆ ಈಗ? ಹೌದು ಸರ್. ತಾವು ಮೊದಲಿಂದ ಅವನೇನು ತಮಗೇನು ಹಿರಿಯರು ಕಲಿಸಿದ ತಾವ ಕಲ್ತು? ಈಗ ಅದು ನಮ್ದು ನೋಡ್ರಿ, ಈಗ 100 ವರ್ಷಗಳಿಂದ ರೈತರ ಅವಾಗ ಆ ಪ್ರಮಾಣದೊಳಗೆ ಹಾಡ್ಕೊತ ಯಾಕೆ ಬರ್ತೀರಪ್ಪ ಅಂತಂದೊಂದು ಯಾವುದೋ ಒಂದು ಕಲಾ, ಒಂದು ವಿದ್ಯೆ ಒಂದು ಉಳಿಸ್ಕೊಂಡು ಹೋಗಿ ಬರ್ಬೇಕು. ನಾವು ಕೆಲಸ ಮಾಡುವಾಗ, ಒಂದು ರಾಶಿ ಮಾಡುವಾಗ ಒಂದು ತೊಂದರೆ ಆಗ್ತಿತ್ತು, ಬೇಸರಿಕೆ ಬರ್ತಿತ್ತು. ಸಲುವಾಗಿ ಇದೊಂದು ಪದ ಪದ್ಯಗಳನ್ನು ಹಾಡಿ ಒಂದು ಗಾಯನ ಮುಖಾಂತರ ಆ ಕೆಲಸ ಮಾಡಿದ್ರೆ ಕೆಲಸಕ್ಕೆ ಬೇಸರ ಬರ್ಲಾರ್ದಂಗೆ ಆಗ್ತಿತ್ತ ಹಾಡ್ತಿದ್ರು. ಈಗ ಮೊದಲೆಲ್ಲ ತಾವು ಹಂತಿ ಪದಗಳಾಗಿರೋ ಮತ್ತೊಂದು ಆಗಿರೋ ಅವೆಲ್ಲ. ಹೌದು ಸರ್. ಹಂತಿಗಳು ಹಾಡಾಡ್ತಾರೆ. ಈಗಿನ ಜನಮಾನಕ್ಕೆ, ಈಗಿನ ಜನರಿಗೆ ಅದೇನು ಗೊತ್ತಿಲ್ಲ ಸರ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅವನು ತಾವು ಹೇಗೆ ಪ್ರಚಾರ ಮಾಡಬೇಕು, ಹೆಂಗೆ ಮನೆ ತಲಿಸ್ಬೇಕು? ಈಗಿನ ಶಿಕ್ಷಣ ಇಲಾಖೆಗೆ ಯಾರದೇ ಆಗಿರೋ ಶಾಲೆ, ಸ್ಕೂಲ್. ಹೌದು ಸರ್, ಹೌದು. ನಮ್ಮ ಸರ್ಕಾರಿ ಸರಿಯಾದ ಯಾವುದೇ ಶಾಲೆಗಳು ಅಲ್ಲೇನೋ ತಾವು ಹೋಗಿ ಈ ಹಾಡುಗಳನ್ನ ಕಲಿಸುವಂಥದ್ದು ಏನಾರ ಮಾಡ್ತೀರಿ? ಮಾಡಿ ಈಗ ಮಾಡಿಲ್ಲ, ಯಾವ್ದು ಮಾಡ್ಬೇಕಂತ ವಿಚಾರ ಅದ ರೀ ನಮ್ಗೆ. ಸ್ವಲ್ಪ ಹಿಂದಿನ ಸಂಸ್ಕಾರ ಉಳಿಸ್ಬೇಕು ಅನ್ನೋದು ಅದ ರೀ. ಯಾಕೆ ಪ್ರತಿಯೊಂದು ಊರಾಗ ಹಿಂದಿನ ಸಂಸ್ಕಾರ ಯಾವ್ದು ಇರುದಿಲ್ಲ. ನೀವು ಮಾಡ್ತಿದ್ದಂತ ರೈತಕ್ಕೇನು ಈಗಿಲ್ಲ ಇಲ್ರಿ ಸರ್. ಯಾಕಂದ್ರೆ ಎಲ್ಲ ಚೇಂಜ್ ಆಗ್ಬಿಟ್ಟೈತ್ರಿ, ಎಲ್ಲ ಬದಲಾವಣೆ ಆಗಿದೆ. ಹೌದ್ರಿ. ತಾವೇ ಹೇಳ್ರಿ ಈ ವಿಚಾರದಲ್ಲಿ? ನಮ್ಗ ನೀವು ಹೇಳೋದು ಕರೆಕ್ಟ್ ಅನಿಸ್ತದ್ರಿ. ಆದ್ರೆ ಇನ್ನ ಎಷ್ಟು ನಮ್ಮ ಸಂಸ್ಕಾರ ಮತ್ತು ಇದು ಕಲಾ, ಇದು ವಿದ್ಯೆ, ಇದು ಉಳಿಬೇಕು. ಹಿರಿಯರ ಮಾಜಿ ಮಾಡಿದಂತ ಒಂದು ಸಂಸ್ಕಾರ ಉಳಿಬೇಕಂತ ಉಳಿಸ್ಬೇಕು ಮತ್ತು ಇನ್ನ ಬೆಳೆಸಬೇಕು ಅನ್ನುವಂತ ವಿಚಾರ ನಮ್ಮಲ್ಲಿ ಬರ್ತದೆ ಸರ್. ಈಗ ನೋಡ್ರಿ ಸರ್, ಶಿಕ್ಷಣ ಇಲಾಖೆ ಒಂದು ಎಷ್ಟೋ ಹಾಡುಗಳು ಹಾಕ್ತಾರ, ಕವಿಗಳು ಹಾಡು ಹಾಕ್ತಿರ್ತಾರ. ಅಂತಂದ್ರೆ ತಾವು ಒಂದು ಹಂತಿ ಪದ, ರೈತರ ಪದಗಳನ್ನ ಒಂದು ಎಜುಕೇಶನ್ ಶಿಕ್ಷಣ ಇಲಾಖೆದವ್ರು ಒಂದು ಹಾಕಿಬಿಟ್ರೆ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಅದೆಲ್ಲ ಒಂದು ಪಾಠಗಳನ್ನಾಗಿ ಇನ್ನೂ ನಮ್ಮ ಜನರೇಷನ್ ಒಳ್ಳೆ ಗೊತ್ತಾಗ ಒಳ್ಳೆ ವಿಚಾರ ಶಿಕ್ಷಣ ಇಲಾಖೆ ಮಾಡ್ತಾರೆ. ಆ ವಿಚಾರ ತಾವು ಹೇಳ್ತಾರೆ. ನಮ್ಗೆ ಅದನ್ನು ಕರೆಕ್ಟ್ ಯಾಕೆ ಆಗ್ತದ್ರಿ, ಈ ಸದ್ದು ನಾವು ಹಿಂದಿನ ಸಂಸ್ಕಾರ ಪೂರ್ತಿ ರೈತರು ಎಲ್ಲಾನು ಮರ್ಪತ್ತೆ ಹೊಂಟ್ಬಿಟ್ಟಾರಿ. ಈ ವಿಡಿಯೋಗಳದಾಗನು ಇವು ಆಟ, ನಾಟಕ, ಸಿನಿಮಾ ಅಂತ ಇಂತ ಬಂದು ನಮ್ಮ ರೈತರನ್ನ ಮರ್ತೇ ಬಿಟ್ಟಂಗಾಗ್ಯದ. ಆ ರೈತರ ಸಂಸ್ಕಾರ ಉಳಿಸ್ಬೇಕು, ಮುಂದೆ ಬೆಳೆಸ್ಬೇಕು, ಹಿಂದೆ ಹೆಂಗಿತ್ತು, ಏನ್ ಮಾಡ್ಬೇಕಂತ ಅನ್ನುವಂಥದ್ದು ಇಷ್ಟು ಬೆಳೆಸ್ಬೇಕು ಅನ್ನುವಂಥ ವಿಚಾರ ನಮ್ಮ ಬಲ್ಯಾಕದ ರೀ. ನಾವು ಸಹಕಾರ ಕೊಟ್ಟು ಇಷ್ಟು ಹೆಚ್ಚಿಗೆ ಬೆಳೆಸಿ ಮುಂದೆ ನಾವು ಮಾಡಿ ತೋರಿಸ್ತೀವಿ ಸರ್. ಈಗ ತಾವ ಸ್ಕೂಲ್ ಶಾಲಿ ಮುರಾಗ ಶಾಲೆ ಐತ್ರಿ? ಅದಾವ್ರಿ ಸರ್, ಅದಾವ್ರಿ. ಆ ಶಾಲಿ ಮಕ್ಕಳ ಪಠ್ಯ ಪುಸ್ತಕ ಹಂತಿ ಪದಗಳು ಇತ್ರ ಇರಂಗಿಲ್ಲ ಸರ್. ಆ ವಿಷಯ ಬಗ್ಗೆ ಏನ್ ಮಾತಾಡ್ತೀವಿ? ಆ ವಿಷಯ ಬಗ್ಗೆ ನಾವು ಅವ್ರ ಇಚ್ಛಾಪಟ್ರೆ ನಾವು ರೆಡಿ ಮಾಡಿ ಬರೆದು ಕೊಡ್ತೀನಿ ರೀ. ಸ್ವಂತ ಶಿಕ್ಷಣ ಇಲಾಖೆ ಹೋರಿ ಸ್ವಂತ ಬರೀತೀರಿ? ಸ್ವಂತ ಬರದೀನಿ ಇವೆಲ್ಲ. ಎಷ್ಟು ಹಾಡು ಬರ್ತಾರೆ ಇಷ್ಟು? ಈ ಸದ್ದೊಂದು 45 ಹಾಡು ಬೇಡ, ಒಂದು 100 ಗಟ್ಟಲೆ ಅದಾವ್ರಿ ಈ ಸದ್ ಬರ್ದಿದ್ದು. ಅದಾವ್ರಿ. ತಮ್ಮ ಕಲೆಗೆ ಏನಾದ್ರು ರಾಜ್ಯ ಸರ್ಕಾರ, ವಾರ್ತಾ ಇಲಾಖೆ ಯಾವ್ದಾದ್ರು ಗುರುತಿಸಾರ? ಏನು ಗುರುತಿಸಿಲ್ರಿ ಸರ್, ನಾವ್ ಏನು ಗುರುತಿಸ್ ಮಾಡಿಲ್ಲ. ಇನ್ನು ಗುರುತಿಸಿಲ್ರಿ? ಇಲ್ರಿ ಸರ್. ನೋಡಿ ಶಿಕ್ಷಕರೇ, ಹಳ್ಳಿಯಲ್ಲಿ ಇದಂತ ಒಂದು ಪ್ರತಿಭೆ ಇವರು. ವಯಸ್ಸಾದ್ರೂ ಕೂಡ ಒಂದು 100 ಗಂಟೆ ಹಾಡುಗಳು ಸ್ವತಃ ಬರೀತಿದ್ದಾರೆ ಇವರು. ಇವ್ರಿಗೊಂದು ನಮ್ಮ ರೈತ ವರ್ಗದಿಂದ ತುಂಬುವುದ ಅಭಿನಂದನೆಗಳು ಅದಾರ ನಿಮ್ಗೆ. ಯಾಕಂದ್ರೆ ನಾವೇ ಸ್ವತಃ ಹಾಡುಗಳನ್ನು ಬರೆದು ನಾವೇ ಹಾಡ್ತೀರಾ ಅಂತಂದ್ರೆ ಅದೊಂದು ನಿಮ್ಗೆ ಇಲ್ಲಿ ಇರುವಂತಹ ಒಂದು ಕಲೆ, ಸರಸ್ವತಿ ಮಾತೆ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಏನ್ ಹೇಳಕ್ ಕಷ್ಟಪಡ್ತಾರೆ ನಾವು ಈಗಿನ ರೈತರಿಗಾಗಿರ್ಬೋದು, ಈಗಿನ ಹೊಸ ರೈತರಿಗಾಗಿರ್ಬೋದು. ಈ ಹಂತಿ ಪದಗಳ ಬಗ್ಗೆ ತಾವು ಹೇಳಕ್ ಕಷ್ಟಪಡ್ತಾರೆ? ಹಂತಿ ಪದಗಳ ಬಗ್ಗೆ ನೋಡ್ರಿ ಸರ, ಹಿಂದಿನ ಹಿಡಿದು ಮರ್ತು ಹೋಗ್ಬಿಟ್ಟದಲ್ರಿ. ಈ ಸತಿ ಹಿಂದಿನ ಒಂದು ಸಂಸ್ಕಾರನೆ ಬರಬೇಕು. ಈ ಸದ್ದಿನ ಸಂಸ್ಕಾರ ಮಾಡೋದ್ರಿಂದ
ಈ ಮತ್ತೆ ಗೊಬ್ಬರ ಬೀಜ ಬಿತ್ತೂರಿಂದ ವಿಷಭರಿತ ಗೊಬ್ಬರ ಬೀಜ ಹಾಕಿ ನಾವು ಬೀಜ ಬೆಳ್ಕೊಳ್ಳೋದು ಅದು ಸದ್ದ ಭೂಮಿ ಕೆಟ್ಟ ಹೋಗ್ಬಿಡ್ಲಾಕತ್ತದ್ರಿ. ಅದಕ್ಕೆ ಹಿಂದಿನ ಮಾದರಿಯನ್ನೇ ತಂದು ನಾವು ಸಂಸತ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೇನದ ಈಗ ಮುಂದೆ ಅದನ್ನೇ ಏನೋ ತರಬೇಕನ್ನೋ ವಿಚಾರದಿಂದ ಮಾತಾಡತ್ತೀವಿ. ಈಗ ಸರ್ ತಾವೇ ಸ್ವತಃ ಹಾಡ್ರನ್ನ ಬಿಡ್ತೀರಿ? ಹೌದು ಸರ್, ನಾವೇ ಬರೋದ್ರಿ. 100 ಆಗಿರ್ಬೋದು, 50 ಎಷ್ಟು ಹಾಡು 100 ಇದ್ರಿ. ತಾವೇ ಸ್ವತಃ ಹಾಡ್ಬೋದು ಹಾಡ್ತೀರಿ? ಹ್ಞೂ. ಈ ವಿದ್ಯುತ್ ತಮ್ಗೆ ಹೆಂಗ್ ಬಂತು ಸರ್? ನಮ್ಗೆ ಯಾರು ಕಳ್ಸಿದ್ರು? ಏನ್ ನಮ್ಗೆ ಯಾರು ಕಲ್ಸಿಲ್ರಿ, ಪರಮಾತ್ಮ ಕಲ್ಸ್ಯಾನ್ರಿ. ಅದು ನಾವು ಸ್ವತಃ ದುಡ್ದಿವಲ್ರಿ, ಸ್ವತಃ ದುಡ್ದು ಬದುಕು ಮಾಡಿ ನಾವು ಅದು ಯಾವ ಟೈಪ್ ಮಾಡಿದ್ರೆ ಹೆಂಗ ಆತ ಅನ್ನುವಂತ ವಿಚಾರ ತಲೆಯಾಗ ತಗೊಂಡು ಬರ್ದೀವ್ರಿ ನಾವು. ತಾವು ಸಾಲಿ ಕಲ್ತು ಎಷ್ಟು ಸಾಲಿ ಕಲ್ತಾರ? ಸಾಲಿನ ಬರೀ 4ನೇ ಕಲ್ತೀನಿ ಸರ್. 4ನೇ ಕಲ್ತಾರ ಹಾಡು ಬರ್ತೀರಿ? ಹಾಡು ಬರಿತೀವ್ರಿ, ಎಲ್ಲ ಬರಿತೀವ್ರಿ, ವಚನೂ ಬರಿತೀವಿ, ಈಗ ಮತ್ತೆ ಕವನನೂ ಬರಿತೀನಿ. ಈಗ ತಾವು ಹಾಡು ಬರೆಯುವಂತ ವಿಚಾರ ಒಂದು ಆಸಕ್ತಿ ಯಾವ ವಯಸ್ಸಿನ ಬಂತು? ನಮಗ ಕನಿಷ್ಠ ನಮಗ ಒಂದು 13-14 ವರ್ಷ ಹಿಂದೆ ಚಾಲು ಆದ್ರಿ ಸರ್. ನನಗೆ ಈ ಸದ್ಯ 68 ವರ್ಷ ರೀ ಸದ್ದ. 68 69 ವರ್ಷ ಅದ. ಅಲ್ಲ, ಹಾಡು ಬರೆಯುವಂತ ಆಸಕ್ತಿ ಯಾವ್ದಾದ್ರು ನಾಟಕ ನೋಡಿರ್ಬೋದು, ಯಾವ ಆಸಕ್ತಿ ಬರ್ಬೇಕು? ಅವಾಗಿನ ಹಿಡಿದು ನೋಡ್ರಿ, ನಾನು ಆಟ ನಾಟಕ ಏಕಾಂಕ ನಾಟಕ ಅಂತ ಬರ್ತಿದ್ರೆ ಅಲ್ಲಿಂದ ಭಜನಾ ಕೀರ್ತನ ದೇವರ ಜ್ಞಾನದೊಳಗೆ ಕುಂದಿರ್ತಿದ್ದೆವು. ಅಲ್ಲಿಂದ ಭಜನಾ ಕೀರ್ತನ ಮಾಡ್ಕೋತ ಆಟ ನಾಟಕಗಳು ಮಾಡ್ಕೋತ ಅದ್ರಿಂದ ಹಂಗೆ ಮುಂದೆ ಹರ್ಕೋತ ಏನದ ನಾವು ಬಿಸ್ನೆಸ್ ನೊಳಗೆ ಏನದ ಮುಂದೆ ಬಂದು ಈ ಅದೇ ಪಾಠದೊಳಗೆ ನಾವು ಹೊಂಟೀವಿ ನೋಡ್ರಿ. ತಾವು ತಮ್ಮ ಮನೆಯೊಳಗ ಹೌದು ಸರ್, ಈ ನಿಮ್ಮ ಪರಂಪರೆನೇ ತಮ್ಮ ಮಕ್ಕಳಾಗಿರೋ ಮೊಮ್ಮಕ್ಕಳ ಅದಕ್ಕೆ ಅವ್ರಿಗೇನೋ ಶಿಕ್ಷಣ ಕೊಟ್ಟಿರಿ ಸರ್? ಈ ಬಗ್ಗೆ ನಾವು ಶಿಕ್ಷಣ ಮಕ್ಕಳಿಗೆ ಕೊಟ್ಟಿಲ್ರಿ. ಯಾಕಂದ್ರೆ ಈಗಿನ ಕಾಲಮಾನ ಈಗಿನ ವಾತಾವರಣಕ್ಕೆ ನಮ್ಗೆ ಸೆಟ್ ಆಗಲಾರ್ದಂಗೆ ಕಾಣಿಸ್ತ್ರಿ. ಅದಕ್ಕೆ ನಮ್ಗೆ 3 ಮಂದಿ ಗಂಡಸು ಮಕ್ಕಳು ಅದಾರಿ, ಹೆಣ್ಣು ಮಕ್ಕಳಿಲ್ಲ. ಅವ್ರಿಗೆ ಹೊಸ ಮಂದಿಗೆ ಇಲ್ಲಿ ಇದ್ರಾಗ ನೀವು ಆದ್ರೆ ಬದುಕೋದಿಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ಅವ್ರಿಗೆ ಎಲ್ಲರಿಗೂ BAMS ಕಲಿಸಿ ಅವ್ರಿಗೆ ಡಾಕ್ಟರ್ 40 ಎಕರೆ ಆಸ್ತಿ ತಗೊಂಡಿವ್ರಿ. ನೀವು ನೋಡ್ರ 4ನೇ ಸಾಲಿ ಕಲ್ತಿರಿ? ಹೌದು ಸರ್. ನಿಮ್ಮ ಮಕ್ಕಳು ನೋಡ್ರ ಡಾಕ್ಟರ್ ಕಲ್ಸಿ ನೀವು ರೈತರಿಗೆ ನೀವು ಡಾಕ್ಟರ್ ಮಾಡಿದಾರೆ ನಿಮ್ಮ ಮಕ್ಕಳ ಈಗಿಂದ ಪೊಸಿಷನ್ದಾಗ ರೈತಕ್ಕೆ ಇದು ಇಲ್ರಿ ಸರ್. ತಮ್ಮ ಮಕ್ಕಳು ಡಾಕ್ಟರ್, ನೀವು ನೋಡ್ರ ಒಂದು ಹಂತಿ ಪದ ಬರೋಂತ ಒಂದು ಕವಿ ಸರ್. ಇದೆಲ್ಲ ಹೆಂಗ ನಿಮ್ಮ ಮನೆಗಳಾಗ ಹೆಂಗ ಮ್ಯಾನೇಜ್ ಮಾಡ್ತಿರ್ತೀವಲ್ಲ? ನಾವು ಹಂಗೆ ಸಂಭಾಳಿಸ್ಕೋತ ಎಲ್ಲ ಇದರಂತೆ ಮತ್ತೆ ಬಿಸ್ನೆಸ್ಗಳು ಭಾಳ ಮಾಡೀನಿ. ನಾ ಸಾಕಷ್ಟು ಬಿಸ್ನೆಸ್ ಮಾಡೀನಿ. ಒಂದು ಕನಿಷ್ಠ 50-60 ಬಿಸ್ನೆಸ್ ಮಾಡಿರ್ಬೇಕು. ಮಾಡಿ ಎಲ್ಲಾ ತರ ಇದೇ ತಿಲ್ರಿ. ನಾವು ಅದು ರಾಶಿ ಮಿಷನ್ ಮಾಡೀವ್ರಿ, ಅಲ್ಲಿಂದ ಇವು ಖಾರ ಕುಟ್ಟದ್ ಮಾಡೀವಿ, ಗಿರಣಿ ಮಾಡೀವಿ, ಅರಿಬಿ ಹೊಲಿದ್ ಮಾಡೀವಿ, ಅಲ್ಲಿಂದ ಟ್ರ್ಯಾಕ್ಟರ್ಗಳು ಮಾಡೀವಿ. ಹಿಂಗೆಲ್ಲ ಅಷ್ಟು ಮಷಿನರಿಗಳು ಮಾಡೀವ್ರಿ. ಕಟ್ಟಿಗೆ ವ್ಯಾಪಾರ ಮಾಡೀವಿ, ಕಿರಾಣಿ ವ್ಯಾಪಾರ ಮಾಡೀವಿ, ಅರಿಬಿ ವ್ಯಾಪಾರ ಮಾಡೀವಿ. ಇದು ಒಂದೇ ಅಂತ ಹೇಳಕ್ ಬರೋದಿಲ್ಲ, ಇರೋ ಭಾಳ ಅವ್ರಿ ಎಲ್ಲ ಬರ್ದಿಟ್ಟಿನಿ, ಎಲ್ಲ ಪ್ರಿಂಟ್ ಅದಾವ್ರಿ. ಈ ಹಂತಿ ಪದಗಳು ನಿಮ್ಮ ಮೊಮ್ಮಕ್ಕಳು ಏನ್ರ ಮೊಮ್ಮಕ್ಕಳು ಹಾಡುವ? ಮೊಮ್ಮಕ್ಕಳು ಸಣ್ಣವ್ರು ಅದಾರ್ರಿ. ಯಾರ ಮಕ್ಕಳು ಒಬ್ಬರೇ ಒಂದು ಸ್ವಲ್ಪ ಹಾಡ್ತಾನ್ರಿ ಅವ್ರು. ವೀಕ್ಷಕರ ಒಂದು ಹಂತಿ ಪದ ಹಾಡ್ತಾರೆ ಇವ್ರ, ಯಾವ ತರ ಹಾಡ್ತಾರೆ ಕೇಳಿ. ಸುರವಿಜಿನದೇವೋ ಶ್ರೀ ಗಣಪಣ್ಣನ ಮುರಗಿ ಸೊಂಡವನೇ ಬಲಮುರಿಯೋ, ಏ ಮುರಗಿ ಸೊಂಡವನೇ ಬಲಮುರಿ ಬಲ ಭೀಮನಿಂದ ಸುರವಿಗಿ ಮೊದಲ ನ್ಯಾರದೇವ ಸ್ವಾಮಿ ಶಂಕರ ಗಂಡ ಭೂಮಿ ತೂಕದ ಗಂಡ ಮಾನವರ ಗಂಡ ಮಳಿರಾಜೋ, ಏ ಮಾನವರ ಗಂಡ ಮಳಿರಾಜ ತಡದರ ಭೂಮಿ ತಲ್ಲಣಿಸಿ ನಡಗೀತೋ, ಎತ್ತಾನ ಮಳಿರಾಜ ಪೀತನ ಭೂಮಿಯ ಮಲ ನೀತಿಲ್ಲೋ ರೈತ ಬೆಳಗಾರ, ಏ ನೀತಿಲ್ಲೋ ರೈತ ಬೆಳಗಾನ ಕೂರಿಗಿರಿಂದ ಬಡಿಗೆ ರಟಿ ಒಡಿಗಿ ಒಗದಾರ, ಏ ಬಿದ್ದು ಅವತ್ತಿನಾಗ ಒಳ್ಳಿ ನೋಡನ ರೈತ ಸಾಲನಾಗ್ಯಾವೋ ಹೊಲ ತುಂಬ, ಏ ಸಾಲನಾಗ್ಯಾವೋ ಹೊಲ ತುಂಬ ವಾಕಲಿಗ ಓರಿಯ ಬಳಸಾಲ ಹೂಡ್ಯಾರ, ಏ ಒಳ್ಳಿ ಬಂದಿತ ನಮ್ಮ ಎಲ್ಲ ಮಾಸಿಯ ಗಳತನ ಚರಗ ಮಾಡಿಸ್ಯಾರ, ಏ ಬೆಳತನ ಚರಗ ಮಾಡಿಸ್ಯಾರ ವಾಕಲಿಗ ಲಕ್ಷ್ಮೀ ದೇವಿಗಿ ಅಡಿವಳದ, ಕಂಡಾನು ನವ ತಂದು ಬೆಂಡೋಲಿ ಹಣಸಿನಿ ತೊಗಲಿನ ಟವಳಿ ಕಟಸೀನ,
ಏ ತೊಡಲಿ ನಾಟವಾಡಿ ಕಟಸಿನ ವಾಕಲಿಗ ಹರುಷ ಜನಕಿ ಒಡದೇವ ಅಂಡಗಳಾಲ ತಂದು ಕಂಡಂಗ ಸಿಂಪಡಿಸಿ ಕೂಡಿನ ಪೂಜೆ ಮಾಡಿರ ಏ ಗೂಡಿನ ಪೂಜೆ ಮಾಡಿನ ವಾಕಲಿಗ ಜಗ್ಗಿ ಒಗದೀರ ಕಣದಾಗೋ ಮುರಿಲಾದ ಮುತ್ತೈದರ ಬಂದ್ರು ಆ ಕಾಲ ಕೊಲಿಯರು ಬಂದ್ರು ಪೂಜಿ ಬಂದ ಮಠಪತ್ಯೋ ಏ ಪೂಜಿ ಬಂದ ಮಠಪತಿವತನಿಗೆ ಪೂಜಿ ತನಿಯಾಕ ಕಾಳುಶಾರ ಅಂಡ ಕಾಳಾಲ ತಂದು ಕಣ್ಣಂಗ ಸಿಂಬಳಿಸಿ ಜಗ್ಗಿ ಒಗದಾನ ಕಣದಾಗೋ ಏ ಜಗ್ಗಿ ಒಗದಾನ ಕಣದಾಗ ರೈತರು ಮುತ್ತೈದರ ಬಂದು ಮೂರು ಶಾರ ಅದರ ಅರ್ಥ ಏನ ಯಾವ ಟೈಮ್ ಹಾಡುದು ಅದೇನ ಬಸವನ ಮ್ಯಾಗು ಅಥವಾ ಬೆಳಿ ಮ್ಯಾಗು ಏನ್ ಹಸ್ತಾರ ಹಾಡು ಈಗ ಬಸವಣ್ಣನ ಮ್ಯಾಗನು ಆಗ್ತದ್ರಿ ನಮ್ಮ ಭೂಮಿ ನಾವು ಬಿತ್ತುತ್ತೀವಿ ಬೆಳಿತೀವಲ್ರಿ ಯಾವ ಟೈಮ್ಗೆ ಬಿತ್ತಬೇಕು ಯಾವ ಟೈಮ್ಗೆ ಹರಗಬೇಕು ಯಾವ ಟೈಮ್ಗೆ ಮಳಿ ಬೇಕು ಯಾವ ಟೈಮ್ಗೆ ನೀರ್ ಬೇಕು ಈ ಹಾಡದೊಳಗೆ ಎಲ್ಲಾ ಅರ್ಥ ಅದ್ರಿ ಆ ಅರ್ಥನ ಬಿಚ್ಚಿ ಹೇಳಂದ್ರು ಹೇಳ್ಬೇಕಾಗ್ತದ ಸಂಕ್ಷಿಪ್ತವಾಗಿ ಏನ್ ಹೇಳ್ಬೋದು ಹಾ ಹೇಳ್ಬೋದಲ್ರಿ ಸರ್ ಈಗ ನಾವು ಇದು ಯಾಕಪ್ಪ ಅಂತಂದ್ರೆ ಈ ಭೂಮಿ ಇದೇ ತತ್ತಿಗೆ ಇದೇ ಬೀಜ ಹಾಕಿದ್ರೆ ಈ ನಮನಿ ಬಿತ್ತಲಕ್ಕ ಬೆಳಿಲಕ್ಕ ಒಂದು ತತ್ತಿ ಹಿರಿಯರನ್ನಂತವ್ರು ಮಾಡಿಟ್ಟಾರ ಅದು ಏನಪ್ಪಾ ಅಂತಂದ್ರೆ ಸಂಸ್ಕೃತ ಬಂದದ್ರಿ ಅದು ಸಂಸ್ಕೃತದಿಂದ ಹಿಡಿದು ಬಂದು ಒಂದು ನೈಸರ್ಗಿಕ ನಿಯಮದಿಂದ ಆ ತರ ಬಂದಿದ್ದ ಸಂಬಂಧ ಅದೇ ತತ್ತಿಗೆ ಆ ಬೀಜ ಭೂಮಿ ತಯಾರು ಮಾಡ್ಬೇಕು ಆ ಭೂಮಿಗೆ ಬೀಜ ಹಾಕ್ಬೇಕು ಸರಿಯಾಗಿ ನಾಡ್ತದ ಫಲವತ್ತಾಗಿ ಬೆಳೀತದ ಅನ್ನುವಂತ ವಿಚಾರ ರೈತನಲ್ಲಿ ಇರ್ತದೆ ಸರ್ ತಾವು ಭೂಮಿ ಮೇಲೆ ನಂಬಿಕೆ ಇಟ್ಕೊಂಡು ಹೌದು ಸರ್ ನಮ್ಮ ಬಸವಣ್ಣನ ಮ್ಯಾಗ ನಂಬಿಕೆ ಇಟ್ಕೊಂಡು ಹೌದು ಒಂದು ಪ್ರಾಣಿ ಮ್ಯಾಗ ನಂಬಿಕೆ ಇಟ್ಕೊಂಡು ಹೌದ್ರಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಂತ ಒಂದು ಬೆಳೆಯುವಂತ ಬೆಳೆ ಹೌದು ಸರ್ ಆ ನಂಬಿಕೆಗೋಸ್ಕರ ಒಳ್ಳೆ ಬೆಳೆ ಬರ್ಲಿ ಹೌದು ಒಳ್ಳೆ ಆರೋಗ್ಯವಾಗಿ ಒಳ್ಳೆ ಇಳುವರಿ ಬರುತ್ತೆ ಒಂದು ಹಾಡಾಡ್ತಾರೆ ಭೂಮಿ ತಾಯಿಗೆ ಹರಿಸಿ ಆಡ್ತೀವಿ ಸರ್ ಈಗ ಹಂಗಿಲ್ಲ ಹ್ಞೂ ರಾಸಾಯನಿಕ ಗೊಬ್ಬರ ಆಗೈತ್ರಿ ಹೌದ್ರಿ ಸರ್ ಒಂದ್ ಚೀಲ ಇಲ್ಲ 10 ಚೀಲ ಬರ್ತೈತಿ ಹ್ಞೂ ಈ ವಿಚಾರ ತಾವೇನ್ ಹೇಳಕ್ ನಾವು ಅದನ್ನ ಈಗ ಬದಲು ಉಪಯೋಗ ಮಾಡಿಲ್ರಿ ಆದ್ರೂ ಸಹಿತ ಒಂದು ಪ್ರಮಾಣ ಅಂದ್ರೆ ₹1 ಚಾರಣೆ ಭಾಗ ಯೂಸ್ ಮಾಡ್ತೀವ್ರಿ ಇನ್ಮ್ಯಾಗ ಅದನ್ನು ಇಷ್ಟು ಬಿಡ್ಬೇಕು ಅನ್ನುವಂಥದ್ದು ನಮಗ ಜ್ಞಾನ ಬರ್ಲಾಗತ್ತೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಭೂಮಿ ಸೌಳಾಗ್ಯದಲ್ರಿ ಈ ತರ ಭೂಮಿ ಸೌಳಾಗಿ ಭೂಮಿ ಜವಳ ಎದ್ದು ಕೆಡ್ಲಾಕತ್ತಿದ್ರಿ ಈ ತರ ಹಾಕ ನೋಡ್ರಿ ಅದ್ರ ಸಲುವಾಗಿ ನಾವೇನು ಬಿಟ್ಟು ಇನ್ನು ಕಾಂಪೋಸ್ಟ್ ದಿಂದ ಬಿತ್ತಿ ಬೆಳೆದು ಗಿಡಗಂಟಿಗಳನ್ನ ತಯಾರು ಮಾಡ್ಬೇಕಂತ ಹೇಳಿ ನಮ್ಮ ವಿಚಾರ ಬಂದದ್ರಿ ಈಗಾಗಲೇ ಸಾಕಷ್ಟು 4-5 ಸಾವಿರ ಪೇರು ಗಿಡ ಚಿತ್ತಾಪು ಗಿಡ ಎಲ್ಲ ಸಾಕಷ್ಟು ಮಾಡಿಬಿಟ್ಟಿನ್ರಿ ಆದ್ರೂ ಈ ಸದ್ಯಕ್ಕೆ ಏನಾದ್ರೂ ಕಾಂಪೋಸ್ಟ್ ನಿಂದ ತಯಾರು ಮಾಡಿ ಬಿತ್ತಿ ಬೆಳಿಬೇಕು ಅಂತ ವಿಚಾರ ಅದ ಸರ್ ಸರ್ ಅದರ ತಮ್ಮ ಹೊಲದೊಳಗೆ ತಾವು ಏನೇನ್ ಬೆಳ್ಕೊಂಡಿದ್ರಿ ನಮ್ಮ ಹೊಲ್ದಾಗ ನಾವು ಎಲ್ಲ ಬೆಳೆದಿವ್ರಿ ಕನಿಷ್ಠ 2,000 ಸೀತಾಫಲ ಗಿಡ ಬೆಳೆದಿವ್ರಿ 2,000 ಪೇರು ಗಿಡ ಬೆಳೆದಿವ್ರಿ 50 ತೆಂಗಿನ ಗಿಡ ಬೆಳೆದಿವ್ರಿ 25 ನೀಲ್ ಗಿಡ ಬೆಳೆದಿವ್ರಿ 100 ಮಾವಿನ ಗಿಡ ಬೆಳೆದಿವಿ ಅಲ್ಲಿಂದ 7 ಎಕರೆ ಕಬ್ಬು ಬೆಳೆದಿವಿ ಅಲ್ಲಿಂದ ಈ ಸದ್ಯಕ್ಕೆ 10 ಎಕರೆ ಹತ್ತಿ ಬೆಳೆದಿವಿ ಮತ್ತೆ ಈಗ 5 ಎಕರೆ ಗೋಧಿ ಹಾಕಿವಿ ನಮ್ ರೇಟ್ ಜಮೀನ್ ಆಕೈತೆ ಸರ್ ನಮ್ದು 35 ಎಕರೆ ಜಮೀನು ಸರ್ 35 ಎಕರೆ ಮುಂದೆ ಆದ್ರಿ ಹಿಂದಿಲ್ರಿ ಈಗ 35 ಎಕರೆ ಯಾರ ಸಂಭಾಳಿಸ್ತಾರೆ ನಾನೇ ಮಾಡ್ತೀನಿ ಸರ್ ನಾನೇ ಮಾಡಿಸ್ತೀನಿ ಭೂಮಿ ಮ್ಯಾಗ ಎಲ್ಲರಿಗೆ ಒಂದು ಆಳುಗಳು ಹಚ್ಚಿ ನನಗೆ ಎಷ್ಟು ಚೆಕ್ ಹಾಕದ ಒಂದು ಗಾಡಿ ಕೊಟ್ಟಾರಿ ಮಕ್ಕಳು ಆ ಗಾಡಿ ತಗೊಂಡು ತಿರುಗಿ ಕಂಟ್ರೋಲ್ ಮಾಡ್ತೀನಿ ತಮ್ಮ ಮಕ್ಕಳಂತ ಒಂದು ಡಾಕ್ಟರ್ ಮಾಡಿದಂತವ್ರು ನೀವು ಈಗ ಹ್ಞೂ ಸರ್ ಅವರಂತೂ ಬರ್ತಾರಲ್ಲ ಗೊತ್ತಿಲ್ಲ ಬರ್ತಾರಲ್ಲ ಗೊತ್ತಿಲ್ರಿ ಅದ್ರ ಸಲುವಾಗಿ ಏನ್ ಮಾಡ್ಬಿಟ್ಟಿನಿ ಅಂದ್ರಿ ಒಂದು ಮನೆಗೆ ಒಂದು ಹಳೆನ ಮಗಳು ತಗೊಂಡ್ ಕಿಸಿದ್ರೆ ಮನ್ಯಾಗ ಇಟ್ಬಿಟ್ಟಿನಿ ನಾವು ಹೋಲಾರ್ದಂಗ ಅವ ಅಲ್ಲೇ ಸದ್ಯ ಸಣ್ಣ ಅವನಿಗೆ ಸಾಲಿ ಹಾಕ್ಲಕತ್ತೇನ್ರಿ ಹೋಗ್ಲಕತ್ತೇನ್ರಿ ಈಗ ಈ ಹೊಲಗಳ ಬಗ್ಗೆನೂ ಮಾಡ್ಲಕತ್ತೇನ್ರಿ ಡಾಕ್ಟರ್ಕಿನೂ ಮಾಡ್ತಾನೆ ಮೆಡಿಕಲ್ ನೋಡ್ತಾನ ಎಲ್ಲ ಸಣ್ಣ ಮಾಡ್ಕೊಂಡು ಹೊಂಟಾನೆ ಸರ್ ಅವನಿಗೆ ಸಾಲಿಗೆ ಹಾಕೋದ್ರಿ ಈಗ ಸರ್ ತಾವು ಒಂದು ಹಂತಿ ಪದಗಳು ಬರ್ತಾರೆ ಹೌದು ಸರ್ ಯಾವ ಟೈಮ್ ಬರ್ತೀರಿ ನಾವು ಸಂಜೆ ಮಳೆ ಬರ್ತೀವಿ ಸರ್ ಸಂಜೆ ಮಳೆ 8ರಿಂದ ನಿವಾಂತ ಊಟ ಗೀಟ ಮಾಡಿ ಎಲ್ಲರೂ ಮನ್ಕೊಂಡಿಂದೆ ನಮ್ಗೆ ಅವಾಗ ತಲೆ ಏನು ಸುದ್ದಿ ಇರ್ತದಲ್ರಿ ಆ ಟೈಮ್ದಾಗ ಎಲ್ಲ ವಿಚಾರಗಳು ಬರ್ತಾವಲ್ರಿ ಅದನ್ನ ಆ ಟೈಮ್ದಾಗ ಬರ್ದೇನ್ರಿ ನೋಡ್ರಿ ಸರ್ ಹಂತಿ ಪದ ಬೇಕು ಅಂದ್ರೆ ದೇವರ ಸರ ಎಲ್ಲ ಆಯ್ತಾರ ಬೇಕ್ರಿ ಸರಸ್ವತಿ ವರ ಬೇಕ್ರಿ ಎಲ್ಲರೂ ಸಿಗುವಂತದಲ್ಲ ತಾವು ಪುಣ್ಯವಂತರು ನಮ್ಗೆ ಸಿಕ್ಕದ ನೀ ಹಿರಿಯರ ಪುಣ್ಯ ರೀ ಹಿರಿಯರ ಪುಣ್ಯ ರೀ ಪುಣ್ಯ ಹಾಡುಗಳು ಬರ್ತೀರಿ ಬರ್ದಿರಿ 200 ತರ ಹಾಡ ಬರ್ದಿನ್ರಿ ತಾವ್ ಇನ್ನು ಯಾವ ತಮ್ಮ ಗುರುತಿರಲಿಲ್ಲ ಹೌದು ಸರ್ ಗುರುತಿಸಿಲ್ರಿ ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮಂತವ್ರು ಗುರ್ತ ಹಿಡಿದು ರಾಜ್ಯೋತ್ಸವ ಪ್ರಶಸ್ತಿ ಹಿಡಿದು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳಾಗಿದ್ದು ಯಾಕಂದ್ರೆ ವಾರ್ತಾ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ತಮ್ಮನ್ನು ಗುರುತಿಸಬೇಕಾಗಿತ್ತು ಯಾಕೋ ವಿಜಯಪುರ ಜಿಲ್ಲೆ
ವಾರ್ತಾ ಇಲಾಖೆ ಮತ್ತು ವಾರ್ತಾ ಪ್ರಸಾರ ಮತ್ತು ಇಲಾಖೆ ಯಾರ್ದ್ರಿ ದಯವಿಟ್ಟು ಇಂಥ ಕಲಾವಿದರ ಪರಿಚಯ ಮಾಡಿಕೊಂಡು ಇವರು ರಾಜ್ಯ ಪ್ರಶಸ್ತಿ ತೆಗೆದು ತಾಲೂಕು ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ತೆಗೆದು ಒಂದು ಪ್ರಶಸ್ತಿಗಳನ್ನು ಕೊಟ್ಟು ಒಂದು ಗೌರವ ವಿಷಯ. ಯಾಕಂದ್ರೆ ಸ್ವತಃ ಇವರೊಂದು ಹಂತಿ ಹಾಡನ್ನು ಬರೆದು ಇವರೇ ಹಾಡ್ತಾರೆ, ಇವರೇ ರಚಿಸ್ತಾರೆ ಅನ್ನೋದು ಒಂದು ದೊಡ್ಡ ಹೆಮ್ಮೆ ವಿಷಯ. ಯಾಕಂದ್ರೆ ಎಲ್ಲರಿಗೂ ಬರುವಂತ ಒಂದು ವಿದ್ಯೆ ಅಲ್ಲದು. ರಾಜಕಾರಣಿಗಳು ತಾವೇ ಪ್ರಶಸ್ತಿ ತೋತಾರೆ, ಒಕ್ಕಲಿಗೆ ಹೆಂಗಂದ್ರೆ ಏನೋ ಕೊಡೋದಿಲ್ಲ ಅವ್ರು. ಹೆಂಗಂದ್ರೆ ರಾಜಕಾರಣಿಗಳು ತಾವೇ ತೋತಾರೆ. ಈ ಟೈಪ್ ಮಾಡಿಕಿಸಂದ್ರೆ ನಾವು ಮಾಡ್ಕೊಳ್ತೇವೆ. ಹಾಕಿರ್ಬೇಕು ನೀವು ರಾಜಕಾರಣ ಮ್ಯಾಗ ಹಾಕ್ಬೇಕಂದ್ರೆ ಈ ನೆತ್ತಲ್ಲಿ ಹಾಕ್ಬಿಡ್ತೇನ್ರಿ ಬರೋದವ್ರಿಗೆ. ಹಾಕೊಂಡು ನೋಡೋಣ. ಈ ಸದ್ಯನ ಈಗ ಬ್ಯಾಡ್ರಿ ಇನ್ನೊಂದು ಹಂತಿ ಪದ ಹಾಡ್ತೀನಿ ಒಂದ್ ರೈತರ ಮ್ಯಾಗ. ಈಗ ಇನ್ನೊಂದು ಅಂತ್ಯಪದ ಹಾಡ್ತಾ ಇದಾರೆ ನಮ್ಮ ಹಿರಿಯರು. ಅದರ ಈಗ ಹಾಡೋಣ. ಹಾಡ್ತೀನಿ. ಗಣಪತಿವನ ಗಜಮುಖದವನ ಇಲಿಯ ಮ್ಯಾಲಿನ ಸವಾರಿಯವನು ಪಾರ್ವತಿ ಬೆವರಿನಿಂದ ಹುಟ್ಟಿ ಬಂದವನು. ಪಾರ್ವತಿ ಬೆವರಿನಿಂದ ಹುಟ್ಟಿ ಬಂದ ಗಣಪನ ತೇಜ ತೀನ ಸೌಸಟಿ ವಿದ್ಯಾಕ್ಕೆಲ್ಲ ತಾನೇಳಧಿಪತಿಯೋ. ಮೊದಲಿಗೆ ಓಂ ಎಂಬುವ ಶಬ್ದ ಅದರೊಳು ಮಾದೇವ ಒಬ್ಬನೇ ಇದ್ದ. ಅಖಂಡ ವ್ಯಾಳಕ ತನ್ನ ಕೈಯಿಂದ ಚುಟಕಿಯ ಕೊಡಿಸಿದನು. ಅಖಂಡ ವ್ಯಾಳಕ ತನ್ನ ಕೈಯಿಂದ ಚುಟಕಿಯ ಕೊಡಿಸಿದ ಪರಮೇಶ್ವರನೇ ಎಲ್ಲ ವಿದ್ಯಕ ತಾನೇ ಆದನು ಏಳೋ ಗಣಪತಿಯೋ. ಸರಸ್ವತಿ ತಾಯಿ ವರವ ಕೊಡುವ ನಿತ್ಯ ಪಾದ ಭಜಿಸುವ ನಿನ್ನ ಮಂದಮತಿಯ ಕಂದಗ ಬಂದು ಬುದ್ಧಿಯ ಕೊಡು ಇನ್ನ. ಮಂದಮತಿಯ ಕಂದಗ ಬಂದು ಬುದ್ಧಿಯ ಕೊಡು ಇನ್ನಾದಿ ಶಕ್ತಿ ನಿತ್ಯ ನಿನ್ನ ಸ್ತೋತ್ರವ ಮಾಡಿ ಮುಂದೆ ಪದಗಳ ಆಡುವೆನೋ. ಮಾನುಳ ದೈವ ಕೂಡಿರಿ ಚನ್ನ ಕೈಯ ಮುಗದೋ ಮಾಡುವೆ ಶರಣ. ತಪ್ಪು ತಡಿಗಳು ಬಂದರೆ ನೀವು ಒಪ್ಪಿಕೋ ಇನ್ನೋ. ತಪ್ಪು ತಡಿಗಳು ಬಂದರೆ ನೀವು ಒಪ್ಪಿಕೋರಿನ ಮಾನುಳ ದೈವ ಪಾಂತವಾರ ಪದಗಳ ಆಡುವೆ ಕುಳಿತು ಕೇಳಿರಿನ್ನೋ. ಹಾಡಿದ್ರಿ. ಹೌದು ಸರ್. ಈ ಹಾಡಿನ ಅರ್ಥ ಮತ್ತು ಈ ಹಾಡಿನ ಹಿನ್ನೆಲೆ ಯಾವ ದೇವ್ರ ಮ್ಯಾಗು ಅಥವಾ ರೈತರ ಮ್ಯಾಗು ಈ ಹಾಡಿನ ಈ ಹಾಡ ರೈತರ ಮೇಲೆ ಹಾಡಿವ್ರಿ. ಆದ್ರೆ ರೈತರು ನಮಗೆ ಏನು ನಮಗ ದೇವರ ನಾಮಾವಳಿಗಳನ್ನ ಜಪಿಸಿ ಅವ್ರನ್ನ ನಾಮಸ್ಮರಣೆ ಮಾಡ್ಕೋತ ನಮ್ಮ ಕೆಲಸ ಮಾಡಿದ್ರೆ ನಮಗೆ ಆರೋಗ್ಯ ಇರ್ತದ, ನಮ್ಗೆ ತೊಂದರೆ ಆಗಂಗಿಲ್ಲ, ನಮ್ಮ ಶರೀರಕ್ಕೆ ದಣಿವೇ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಈ ದೇವರ ಮ್ಯಾಗ ರಾಮಾಯಣದ ಸಂಧಿ ಏನದ ನಾವು ಒಂದು 4 ಪದಗಳು ಹಾಡೀನಿ. ಈಗ ರಾಮಾಯಣ ಮಹಾಭಾರತ ಹ್ಞೂ ರೀ ಹಂಗೆಲ್ಲ ಹಾಡುಗಳ ವಿಚಾರ ಅಂತ ಹಾಡುಗಳು ಬರ್ತೀರಿ. ಹೌದು ಸರ್. ಈ ವಿಚಾರ ಹೆಂಗ್ ಬರ್ತಾವ, ಹೆಂಗ ಒಂದು ಅಕ್ಷರಗಳ ಜೋಡಣೆ ಹೆಂಗ್ ಬರ್ತೀರಿ? ಈಗ ಅದೇ ಏನಿಲ್ಲ ಸರ್, ಸರಸ್ವತಿ ತಾಯಿ ವರ ಕೊಡುವ ನಿತ್ಯ ಪಾದ ಭಜಿಸುವೆ ನಿನ್ನ ಅಂತೇಳಿ ಆ ಸರಸ್ವತಿ ತಾಯಿನ ನೆನೆದ್ರೆ ನಮಗೆ ಏನ್ ಬೇಕು ನಾಲಿಗೆ ಮೇಗೆಲ್ಲ ನಮಗೆ ಶಬ್ದಗಳನ್ನ ಲೇಪನ ಮಾಡಿಬಿಡ್ತಾವ. ಆ ತರ ಮಾಡ್ಕೊಂಡು ಹೊಂಟೀವಿ ಸರ್. ಈಗ ನೋಡ್ರಿ ಅದರ ಒಂದು ಈಗಿನ ಕಾಲದಲ್ಲಿ ರೈತರಿಗೊಂದು ಬೆಲೆಗೋಸ್ಕರ ಹೌದು ಸರ್. ರೈತರಿಗೊಂದು ಸಮಸ್ಯೆಗಳು ಬಗೆಹರಿತಲ್ಲ. ಹ್ಞೂ ರೀ. ಆ ವಿಷಯ ತಾವು ಹಾಡ್ಬೋದು ಬರಿಬೋದು. ಬರಿಬೋದು ಸರ್ ರೀ. ಬರಿಬೋದ್ರಿ. ಆದ್ರೆ ಸರ್ ಈಗ ಸಂಸಾರ ನಮ್ಗೆ ದೊಡ್ಡವಾಗಿ ಅದ್ರ ಕಡಿದ ಲಕ್ಷ್ಯ ಕಡಿಮೆ ಆಗ್ಯದ್ರಿ ಬಿಸ್ನೆಸ್ಗಳದಾಗ. ಮತ್ತೆ ಈಗ ಮಕ್ಕಳು ದೊಡ್ಡವರಾಗ್ಯಾರ, ಮೊಮ್ಮಕ್ಕಳು 8 ಮಂದಿ ಆಗಿಬಿಟ್ಟಾರ. ಇನ್ನು ವಯಸ್ಸು ಮೆತ್ತಗಾದಂಗೆ ಅದ್ರ ಲಕ್ಷ್ಯ ಕಡಿಮೆ ಯಾಕಂದ್ರೆ ಈ ಟೈಮ್ದೊಳಗೆ ಏನ್ರಿ ನಾವು ತೇಲ್ಸ್ಕೋಬಹುದ್ರಿ. ಅದಕ್ಕೆ ಮಾಡ್ಬೇಕಂತನೂ ವಿಚಾರ ಅದ ರೀ. ಮುಂದಿನ ಪ್ರಯತ್ನ ಮಾಡ್ಬೋದು. ಹ್ಞೂ ರೀ ಸರ್. ಸಮಯ ಬಿಡಬೇಕು. ಹೌದ್ರಿ. ದೊಡ್ಡ ಫ್ಯಾಮಿಲಿ ನಿಮ್ದು. ಹ್ಞೂ ರೀ. ಹಾಡುಗಳು ಬರೀತೀರಿ. ಹಾಡಗಳು ಬರ್ದೇನ್ರಿ. ನಮ್ಮ ಹಿಂದಿನ ಒಂದು ಸ್ಟೋರಿ ಮನಿ ಸ್ಟೋರಿನೂ ಬರ್ದೇನ್ರಿ. ನಮ್ದು ನಮ್ಮ ಮುತ್ತೇನ ಹಿಡ್ಕೊಂಡಿದ್ದು ಒಂದು ಬುಕ್ಕಾನೇ ಬರ್ದಿತ್ತೇನ್ರಿ. ಅಲ್ಲಿ ಶ್ರೀಶೈಲಕ್ಕೆ ಹೋಗ್ಬೇಕಾಯ್ತಪ್ಪ ಅಂದ್ರೆ ಅದು ಇಲ್ಲಿಂದ ನಮ್ಮ ಊರಿಂದ ಹೋಗಿಸಿದ್ರೆ ಮುಂದೆ ಪುನಃ ಹಳ್ಳಿ ಊರಿಗೆ ಬಂದು ಮುಟ್ಟತನ ಯಾವ ಏನು ಸಿಗ್ತಾವತ್ತ ಅನ್ನೋದು ಪೂರ ಬರ್ದಿಟ್ಟೇನ್ರಿ. ಹಿಂಗೆಲ್ಲ ಒಂದೊಂದು ಲೆಕ್ಕದ ಮೇಲೆ ಬರ್ದಿಟ್ಟೇನ್ರಿ. ಈ ಸದ್ದಾದ್ರೂ ಬರಿಬೋದ್ರಿ ಸರ್, ಹಂಗೇನ ಇದಿಲ್ಲ. ಸರ್ ಈಗ ತಾವೊಂದು ಹಾಡು ಬರ್ತೀರಿ. ಹೌದು ಸರ್. ಒಂದು ಹಾಡ್ದಾಗ ತಮ್ಗೆ ಎಷ್ಟು ಟೈಮ್ ಹಿಡಿದ್ರಿ? ಅದು ಹಾಡು ಬರ್ಲಿಕ್ಕೆ ಟೈಮ್ ಹಿಡಿದಿಲ್ಲ ಸರ್. ಏನು ಈಗ ಜರ ವಿಚಾರ ಮಾಡ್ಕೊಂಡು ಕೂತೆಲ್ಲ ಸಜ್ಜು ಮಾಡ್ಕೊಂಡು ಹೋದ್ರೆ ಹಂಗೆ ಬರ್ಕೋ ಸ್ಟಾರ್ಟೇ ಆಗ್ತಾರೆ. 10 ಮಿನಿಟ್ 15 ಮಿನಿಟ್ ಅರ್ಧ ತಾಸು ಒಂದೊಂದು ನುಡಿ ಪದ ಬರ್ದು ಬಿಡ್ತೀವಿ. ಹ್ಞೂ ಸರ್. ನೆನಪ ಪ್ರಾಸ ಹೊಂದಿಸ್ಬೇಕು. ಮತ್ತೊಬ್ರು ಯಾರು ಹಿರಿಯರು ನಿಮ್ಮಂತವ್ರು ಬಂದು ಕೇಳಿದ್ರು ಅದು ತಪ್ಪಬಾರ್ದು. ಮತ್ತೆ ಹಿಂಗೆ ಬರ್ದಂತ ಅನಿಸ್ಬಾರ್ದ್ರಿ. ಮತ್ತೆ ಯಾರಿಗೂ ಕೆಟ್ಟ ಭಾವನೆ ಬರಬಾರ್ದು. ಆ ಟೈಪ್ ಒಂದು ಸೆಟ್ ಮಾಡಿ ಬರೀತೀವಿ.
ನಿಂದನೆ ಆಗಿರ್ಬಾರ್ದ್ರಿ. ಹ್ಞೂ ರೀ. ಹಾಡು ಹಿಂಸೆ ಆಗಬಾರ್ದು ಅನ್ನೋ ಸಲ ನಾವು ಹಾಂ ರೀ. ಈ ತರ ಆ ತರ ತಾವು ಗಮನ ಇಟ್ಕೊಂಡು ಹಾಡು ಬರ್ಬೇಕಂತಂದ್ರೆ ಒಂದು ಅದು ಬಹಳ ಬೇಕಾಗ್ತದೆ ಸರ್, ವಿಚಾರ ಶಾಂತ ಬೇಕಾಗ್ತದೆ. ಶಾಂತ ಬೇಕು. ಹ್ಞೂ ರೀ. ಹಂಗ ಗಟ್ಟಿ ಮನಸ್ಸು ಮಾಡ್ಕೊಂತ ಒಂದು ವಿಚಾರಗಳು ಹಾಡು ಬರ್ಬೇಕಂತಂದ್ರೆ ಅದ ತಮ್ಗೇನು ಟೆನ್ಷನ್ ಆಗಲ್ಲ ಸರ್. ಈ ಸಲ ಅಂತೂ ಟೆನ್ಷನ್ ಆಗಿಲ್ರಿ, ಏನು ತೊಂದರೆನೂ ಆಗಿಲ್ಲ. ಇದು ಅಲ್ಲಾರ್ದೇನೆ ಮತ್ತೆ ದೇವ್ರ ದಿಂಡ್ರ ಜಾತ್ರೆ ಕೇತ್ರಿ ಸಾಕಷ್ಟು ಮಾಡೀನ್ರಿ ನಾ. ಎಲ್ಲ ಸಪ್ತಾಹ ಮೆರವಣಿಗೆ ಅಲ್ಲಿಂದ ಜಗದ್ಗುರುಗಳ ಕರೆಸಿ ಜಾತ್ರೆ ಮಾಡ್ಸೀನ್ರಿ. ಮತ್ತು ಬಾಂಡೆ ಕೋಂಡೆ ಗುಡಿ ಎಲ್ಲ ಸುಧಾರಣೆ ಮಾಡ್ಸೀನ್ರಿ. ಸಾಕಷ್ಟು ಒಂದು ಲಕ್ಷ 1.5 ಲಕ್ಷ ರೂಪಾಯಿ ದಿವಸದ ಬಾಂಡೆ ತಂದಿಟ್ಟಿನ್ರಿ. ಕಮಿಟಿ ಚೇರ್ಮನ್ ಅದೀನ್ರಿ ನಾನು. ಅದಕ್ಕೆ ಮತ್ತೆ ಹಂಗೆ ದೇವ್ರ ಹಂತಿ ಪದನು ಒಂದೊಂದು ಪದ ಹಾಡಂದ್ರೆ ಹಾಡ್ತೀನಿ ರೀ. ಹಂತಿ ಪದನೇ ರೀ. ಹ್ಞೂ. ಯಾಕೆ ನೋಡ್ಕೊಂಡು ಹಾಡೋದು ಅಂದ್ರೆ ಸರ್, ಈ 30 ವರ್ಷ 40 ವರ್ಷ ಗಟ್ಲೆ ಹಾಡೋದೇ ಬಿಟ್ಬಿಟ್ಟಿವ್ರಿ. ಅದಕ್ಕಾಗಿ ಸ್ವಲ್ಪ ಮರು ಆತವ್ರಿ. ಮರು ಆದವಪ್ಪ ಅಂದ್ರೆ ನೋಡ್ಕೊಂಡು ಹೋಗ್ಬೇಕಾಗ್ತದ್ರಿ. ಫಸ್ಟಿಗೆ ಒಂದ್ ಸ್ವಲ್ಪ ನೋಡ್ಕೊಂಡೇ ಹೋಗ್ಬೇಕಾಗ್ತದ್ರಿ. ಅದ್ರ ಸಲುವಾಗಿ ಒಂದ್ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ನೋಡ್ಕೊಂಡು ಹಾಡ್ಬೇಕ್ರಿ. ಬಡ್ಡಿ ಜಾರ್ ನೆನಪು ಮಾಡ್ಕೋಬೇಕಾಗ್ತದೆ. ಇನ್ನ ಮುಂದಿನ ಸಂದ ಇನ್ನೊಂದು ಹಾಡು ಪದಗಳನ್ನ ಹಾಡ್ತೀನಿ. ಮುರಿಯುವುದು ಮುಗಿದೈತೋ ಮುತ್ತೈದಿಗಿತೇನಿಯಾಕೋ ಬಣ್ಣದ ಸೀರಂದು ಬಡವಿಗ. ಏ ಬಣ್ಣದ ಸೀರಂದು ಬಡವಿಗಿ ಕೂಲಿಯಾಕೋ ಹೋಗಲಿ ತಮ್ಮ ಬಡವಿಗ. ಅಂದದುಂದನಾಗನು ಇಂದಿಯ ಬಿಗದನು ನೆರವಾಲದ ನ್ಯಾತ ನೆರವ್ಯಾನು. ಏ ನೆರವಾಲದ ನ್ಯಾತ ನೆರವ್ಯಾನು ವಾಕಲಿಗೆ ಹರುಷದಿಂದಂತಿ ಒಡುದಾನು. ಏ ಹಂಡ ಹನುಮಾನ ಉಡೋ ಕಂದ ಸೂರ್ಯನ ಉಡೋ ಕಂದ ರಾಮನ ಕಡಿಗೂಡೋ. ಏ ಕಂದ ರಾಮನ ಕಡಿಗೋಡಿ ಹೊಡಿದರ ಹಿಂದೆ ನಮರಾಸಿ ಉಲಸಾಯೋ. ಹಂತಿಯ ವಗಚಾರ ಗುಂಪಾಗಿ ನಿಂತಾರೋ ಜಂತರ ಗೋಲ ಕೈಯಾಗೋ. ಏ ಜಂತರ ಗೋಲ ಕೈಯಾಗ ಹಿಡಕೊಂಡು ಹರುಷದಿಂದ ಕಂಕಿ ತಗುದಾರೋ. ಕಂಕಿ ಬಂದವ ರೈತ ಪಡೆನಾದರ ಮಾಡನ ರಾಗೋಲ ಕೈಯಾಗ ಹಿಡದಾರೋ. ಏ ರಾಗೋಲ ಕೈಯಾಗ ಹಿಡದಾನ ವಾಕಲಿಗೆ ಸಂತೋಷದ ಕಂಕಿ ತಗದಾನೋ. ಕಡಿಯ ಎತ್ತಿನ ಮ್ಯಾಲ ಕಟದರ ವಾಹನ ತೆಗೆದು ನಡವಿನ ಎತ್ತ ಹೊಡೆದಂಗ. ಏ ನಡವಿನ ಎತ್ತ ಹೊಡೆದಂಗೋ ನನ್ನ ತಮ್ಮ ಮೇಲಿಯ ಎತ್ತ ನಡೆದಂಗೋ. ಕಡಿಯ ಎತ್ತಿನ ಮ್ಯಾಲ ಕಟದರ ವಾಹನ ತೆಗೆದು ಹದ್ದು ಎತ್ತಿನ ಜವಿಕಿತ್ತು. ಏ ಹತ್ತು ಎತ್ತಿನ ಜವಿಕಿತ್ತಿ ಬುದ್ಗನ ಮಾಡಿ ಕಂಕಿ ಪಡೆದಾಗ ಇಡಬೇಕು. ಹಂತಿಯ ವಗಸನ ಮಂತಿಯ ಬೀಟನ ಮನಿಗಾದರ ಹೋಗ ಬೆಳತಾನ ಚರಗ ಮಾಡಿಶಾನ. ಏ ಬೆಳತಾನ ಚರಗ ಮಾಡಿಶಾನೋ ವಾತನಿಗೆ ಹರುಷರಿನ ಚರಗ ಉಳುಶಾನ. ಹಂತಿಯ ಬೀಟನೋ ಮಾದಾನೆ ಮನಗಶನೋ ಚರಗಾದ ಗಾಡಿ ಬರಲಿಲ್ಲ. ಏ ಚರಗಾದ ಗಾಡಿ ಬರಲಿಲ್ಲ. ತುಟ್ಟಲ ಬುಡ್ಗ ಕಣದಾರಗ ನಿಂತು ಕೂಬ
ಮಡಿಯೋ ಚರಗಾದ ಗಾಡಿಯ ಬಂದು ನೈವೇದ್ಯ ಮಾಡಲು ಹೊಲದ ಲಕ್ಷ್ಮಿಗೆ ಅಡಿ ಹಿಡಿದೋ ಏ ಹೊಲದ ಲಕ್ಷ್ಮಿಗೆ ಅಡಿ ಹೊಡೆದು ಊದಾಕಿ ಕಾಯೋಣದು ಕೈಯ ಮುಗುದಾರೋ ಏ ಹಿಡದಾರೋ ಹಿಡಿಗಾಯಿ ಒಡದಾರ ತೆಂಗಿನಕಾಯಿ ನೌಗಾರಿ ನೌ ಮಾತ ಕೈ ತಾಳೋ ಏ ನಾಗಾರಿ ನೌ ಮಾತ ಕೈಯಾಳ ಹಾಕುತ್ತ ಅಳಿಯಾರೋ ರಾಶಿ ಅಳಿಯಾರೋ ಏ ಬಾಸಿಂಗದ ತಗೊಳು ಏ ಸಂದು ಬರತಾವ ಕೂಸಿನ ತಾಯಿ ಬದಿಗಾಯೋ ಏ ಕೂಸಿನ ತಾಯಿ ಬದಿಗಾಯಿ ನಮ್ಮೆತ್ತ ರಾಶಿಯ ಏರಿ ಬರ್ತಾವೋ ಅದರಿಗೆ ಒಂದಷ್ಟು ಹಂತಿ ಪದ ಹಾಡ್ರಿ. ಹೌದು ಸರ್. ಅದು ಬಹಳ ಸೊಗಸಾಗಿತ್ತು. ಆಯ್ತು ಈ ಸರ್. ತರ ಹಾಡುಗಳು ನಮ್ಗೆ ಇಲ್ಲಿ ಸಿಗಂಗಿಲ್ಲ ಸರ್. ಸಿಗುದಿಲ್ರಿ ಹೇಳಿ ಸಿಗಂಗಿಲ್ಲ. ತಾವೊಂದು ಕಷ್ಟಪಟ್ಟು ಒಂದಷ್ಟು ಹಾಡುಗಳನ್ನ ಹಾಡಿದ್ರಿ. ಹೌದು ಸರ್. ಒಂದಷ್ಟು ಸಾಹಿತ್ಯವನ್ನು ತಾವು ಬರ್ದ್ರಿ. ಹ್ಞೂ ರೀ ಬರ್ದಿರಿ ಸರ್. ತಮ್ಮಂತ ಕಲಾವಿದರನ್ನ ರಾಜ್ಯ ಸರ್ಕಾರ ಆಗಿರ್ಬೋದು ತಮ್ಮನ್ನು ಗುರುತಿಸಿ ಒಂದು ಯಾವುದೇ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ರಾಜ್ಯ ಪ್ರಶಸ್ತಿಗೋಸ್ಕರ ರಾಜ್ಯ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ನಮ್ಗೆ ದೊರಕಲಿ. ಮುಂದಿನ ದಿನಮಾನ ಇನ್ನೂ ಹೆಚ್ಚಿನ ಹಾಡುಗಳು ಬರಲಿ ಅಂತ ಕೇಳ್ಕೊತೀವಿ. ಎಷ್ಟೊಂದು ಹಂತಿ ಪದಗಳು ಹಾಡ್ರಿ. ಹೌದು ಸರ್. ತಾವೇ ಬರೋಂಥ ಸಾಹಿತ್ಯ ಹಾಡುಗಳು ಹಾಡಿ ಸರ್. ಮುಂದಿನ ದಿನಗಳಲ್ಲಿ ತಮಗೆ ರಾಜ್ಯ ಪ್ರಶಸ್ತಿ ಆಗಿರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ತಮಗೆ ಸಿಗಲಿ. ಜಿಲ್ಲಾ ಪ್ರಶಸ್ತಿಗಳು ತಮಗೆ ದೊರಕಲಿ. ಯಾಕಂದ್ರೆ ತಮ್ಮಂತ ಕಲಾವಿದರನ್ನ ಈ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಗುರುತಿಸಬೇಕು. ತಮ್ಮಂತವ್ರಿಗೆ ಒಂದು ಈ ತಮ್ಮ ಕಲೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ತಮಗೆ ಯಾವುದೋ ಒಂದು ಪ್ರಶಸ್ತಿ, ಯಾಕಂದ್ರೆ ಮತ್ತೆ ನೇಗಿಲಿಗೆ ಸಿಗೋದು ಬಹಳ ಕಷ್ಟ ಆಗುತ್ತೆ. ಅದು ಹಾಡುಗಳನ್ನ ಬರೆದು ರಚನೆ ಮಾಡಿ ಮಾಡೋದು ಏನು ದೊಡ್ಡ ಕಷ್ಟದ ಕೆಲಸ. ಇದೇ ರೀತಿ ತಮ್ಮ ಮುಂದಿನ ದಿನದ ತಮ್ಮ ಇನ್ನಷ್ಟು ಹಾಡುಗಳು ಬರೀಲಿ, ಇನ್ನೊಂದಷ್ಟು ರೈತರ ಬಗ್ಗೆ ಹಾಡನ್ನು ಬರೆದು ಹಂತಿ ಪದಗಳನ್ನು ಬರೆದು ತಾವು ಇನ್ನೂ ಹೆಸರು ಮಾಡಲಿ ಅಂತ ತಾವು ಕೇಳ್ಕೊತೀವಿ. ಇಷ್ಟೊತ್ತು ಒಂದು ಮಾಹಿತಿ ಕೊಡಿ. ತಮ್ಮ ಧನ್ಯವಾದಗಳು. ಧನ್ಯವಾದ.